ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವಿಜಯಲಕ್ಷ್ಮಿ ವಾಸುದೇವ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಶುಕ್ಲಪಕ್ಷ, ಪಂಚಮಿ, ಪುನರ್ವಸು ನಕ್ಷತ್ರ, ದಿನಾಂಕ 21/5/2026 ಗುರುವಾರ. ಮುಖ್ಯಾಂಶಗಳು. ಔಷಧ ವ್ಯಾಪಾರಿಗಳ ಸಂಘದಿಂದ ತಹಸೀಲ್ದಾರ್ಗೆ ಮನವಿ. TAPCMS ಚುನಾವಣೆ ನಾಮಪತ್ರಕ್ಕೆ ಇಂದು ಕೊನೆಯ ದಿನ. ಸುದ್ದಿಯ ವಿವರ. ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ದೇಶದಾದ್ಯಂತ ಹಮ್ಮಿಕೊಂಡಿರುವ ಒಂದು ದಿನದ ಮುಷ್ಕರಕ್ಕೆ ಕ್ಷೇತ್ರ ಮಲೆನಾಡು ವ್ಯಾಪಾರಿಗಳ ಸಂಘ ಬೆಂಬಲ ವ್ಯಕ್ತಪಡಿಸಿ ಅಂಗಡಿಗಳನ್ನು ಬುಧವಾರ ಬಂದ್ ಮಾಡಲಾಗಿತ್ತು. ಔಷಧಿ ವ್ಯಾಪಾರಿಗಳ ಸಂಘದ ಕಾರ್ಯದರ್ಶಿ ಅಭಿರಾಮ್ ಮಾತನಾಡಿ, ಆನ್ಲೈನ್ ಮೂಲಕ ನಡೆಯುತ್ತಿರುವ ಔಷಧ ವ್ಯಾಪಾರವನ್ನು ಸಂಪೂರ್ಣ ಸ್ಥಗಿತಗೊಳಿಸಬೇಕು. ಕಾರ್ಪೊರೇಟ್ ಕಂಪನಿಗಳಿಂದ ಕಾನೂನು ಬಾಹಿರವಾಗಿ ನಡೆಯುತ್ತಿರುವ ರಿಯಾಯಿತಿ ವ್ಯಾಪಾರಕ್ಕೆ ಕಡಿವಾಣ ಹಾಕಬೇಕು. ಸಣ್ಣ ಮತ್ತು ಸಾಂಪ್ರದಾಯಿಕ ಔಷಧ ವ್ಯಾಪಾರಿಗಳಿಗೆ ಸಮಾನ ಅವಕಾಶ ಕಲ್ಪಿಸುವ ಆರೋಗ್ಯಕರ ವಾತಾವರಣ ನಿರ್ಮಾಣ ಮಾಡಬೇಕು. ನಕಲಿ ಔಷಧಿ ಮಾರಾಟವನ್ನು ತಡೆಯಬೇಕು. ಸರ್ಕಾರದ GSR 817 ಆದೇಶವನ್ನು ವಾಪಸ್ ಪಡೆಯಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಬೇಡಿಕೆ ಈಡೇರಿಕೆಗಾಗಿ ತಹಸೀಲ್ದಾರ್ ಅನೂಪ್ ಸಂಜೋಗ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಸಂಘದ ಸತೀಶ್ ಭಟ್, ನಾಗರಾಜ್ ಶ್ರೇಷ್ಠಿ, ರಾಘವೇಂದ್ರ, ಅಭಿ, ವೆಂಕಟೇಶ್ ಶ್ರೇಷ್ಠಿ ಮತ್ತಿತರರು ಇದ್ದರು. ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿಯಮಿತ ಇದರ ಮುಂದಿನ 5 ವರ್ಷಗಳ ಅವಧಿಗೆ ನಡೆಯುವ ಆಡಳಿತ ಮಂಡಳಿಯ ಚುನಾವಣೆಯು ಇದೇ 29ರಂದು TAPCMSನ ರೈತ ಭವನದಲ್ಲಿ ನಡೆಯಲಿದೆ. ನಾಮಪತ್ರ ಸಲ್ಲಿಸಲು 21ರಂದು ಕೊನೆಯ ದಿನವಾಗಿದ್ದು, ವಾಪಸ್ ಪಡೆಯಲು 23ರಂದು ಅಂತಿಮ ದಿನವಾಗಿರುತ್ತದೆ. ಚುನಾವಣೆಯು 29ರಂದು ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆಯವರೆಗೆ ನಡೆಯಲಿದ್ದು, ಮತಗಳ ಎಣಿಕೆಯು ಮತದಾನ ಮುಗಿದ ನಂತರ ನಡೆಯಲಿದೆ. ತಾಲೂಕಿನ ಕಿಗ್ಗಾದ ನಿವೃತ್ತ DYSP KN ರಮೇಶ್ 64 ಮಂಗಳವಾರ ಬೆಂಗಳೂರಿನಲ್ಲಿ ಅನಾರೋಗ್ಯದಿಂದ ನಿಧನರಾದರು. ಇವರ ಅಂತ್ಯ ಸಂಸ್ಕಾರ ಸ್ವಗ್ರಾಮ ಕಿಗ್ಗಾದಲ್ಲಿ ಬುಧವಾರ ನಡೆಯಿತು. ಆರಂಭದಲ್ಲಿ ಪೊಲೀಸ್ ಇಲಾಖೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಸೇವೆಗೆ ಸೇರಿದ ಇವರು ರಾಜ್ಯದ ಹಲವಾರು ಕಡೆ ಕರ್ತವ್ಯ ನಿರ್ವಹಿಸಿ ಸೇವೆಯ ಕೊನೆಯಲ್ಲಿ ರಾಮನಗರದಲ್ಲಿ DYSP ಆಗಿ ನಿವೃತ್ತರಾಗಿದ್ದರು. ಇವರು 31 ವರ್ಷಗಳ ಸೇವಾ ಜೀವನದಲ್ಲಿ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಕರ್ತವ್ಯಪರತೆಯಿಂದ ಜನಮನ ಗೆದ್ದಿದ್ದರು. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಮೂಡಿಸುವುದು, ಸ್ವಾಮಿ ವಿವೇಕಾನಂದರ ಸಂದೇಶ ಸಾರುವುದು, ಪರಿಸರ ಸಂರಕ್ಷಣಾ ಕಾರ್ಯಗಳಲ್ಲಿ ತೊಡಗುವುದು, ಸರ್ಕಾರಿ ಶಾಲೆಗಳ ಸಬಲೀಕರಣ, ಬಡ ವಿದ್ಯಾರ್ಥಿಗಳಿಗೆ ಉಚಿತ ತರಗತಿಗಳು, ಗುರುನಮನ ಕಾರ್ಯಕ್ರಮ, ಗೋಶಾಲೆ ನಿರ್ಮಾಣ, ಧಾರ್ಮಿಕ ಕ್ಷೇತ್ರಗಳ ಪಾರಂಪರಿಕ ಮಹತ್ವವನ್ನು ಜನರಿಗೆ ತಲುಪಿಸುವ ಕಾರ್ಯ ಮಾಡುವವರಾಗಿದ್ದರು. ಇವರಿಗೆ ಪತ್ನಿ, 2 ಪುತ್ರರು ಇದ್ದಾರೆ. ಇವರೊಂದಿಗೆ ಸೇವೆ ಸಲ್ಲಿಸಿದ ಸಹೋದ್ಯೋಗಿಗಳು ಬೆಂಗಳೂರಿನಿಂದ ಬಂದು ಅಂತಿಮ ದರ್ಶನ ಪಡೆದರು. ಶೃಂಗೇರಿ ಪೊಲೀಸ್ ಠಾಣಾಧಿಕಾರಿ ಅಭಿಷೇಕ್, ನಾಗರಾಜ್, ASI ಮೋಹನ್ ರಾಜಣ್ಣ, ರಮೇಶ್, ಪದ್ಮಾಕ್ಷ, ಪ್ರದೀಪ್ ಮತ್ತಿತರರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ಹೊರವಲಯದ ಕಲ್ಕಟ್ಟೆಯ ತಾರಾಬಾಯಿ 76 ವರ್ಷ ಬುಧವಾರ ನಿಧನರಾದರು. ಇವರಿಗೆ 2 ಪುತ್ರಿಯರು, 2 ಪುತ್ರರು ಇದ್ದಾರೆ. ಪ್ರಧಾನ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.